ಬಸವನಾಡಿನಲ್ಲಿಂದು ಅದ್ದೂರಿ ಅಕ್ಷರ ಜಾತ್ರೆ. ಇವನಿಗೆ ಗ್ರಾಮದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೀತಾ ಇದೆ. ಈ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಶ್ರೀ ಸಿದ್ದರಾಮಪ್ಪ ಬಿರಾದಾರ್ ಗುರುಗಳು ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಬಸವನಾಡಿನಲ್ಲಿಂದು ಅದ್ದೂರಿ ಅಕ್ಷರ ಜಾತ್ರೆ. ಇವನಿಗೆ ಗ್ರಾಮದಲ್ಲಿ ತಾಲೂಕು ಮಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ನಡೆಯುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ಸಿದ್ದರಾಮಪ್ಪ ಬಿರಾದಾರ್ ಗುರುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸಮ್ಮೇಳನದ ಸರ್ವಾಧ್ಯಕ್ಷ ಶ್ರೀ ಸಿದ್ದರಾಮಪ್ಪ ಬಿರಾದಾರ್ ಜುಲೈ 1, 1965 ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ಜನಿಸಿರುತ್ತಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇತಿಹಾಸ MA ಪದವಿ ಪಡೆದ ಇವರು 1989 1996ವರೆಗೆ ಮಶೀಬ್ನಹಾಳ ಗ್ರಾಮದ ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ 1996ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿರುತ್ತಾರೆ. ಪ್ರಸ್ತುತ ಮನಗುಳಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಶಿಕ್ಷಕ ವೃತ್ತಿಯೊಂದಿಗೆ ಕತೆ, ಕವನ, ಲೇಖನ ಬರೆಯುವ ಮೂಲಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಮನೆಯ ಜ್ಯೋತಿ ಕವನ ಮಹಾರಾಷ್ಟ್ರದ ಬಾಲಭಾರತಿ ಪಠ್ಯದಲ್ಲಿ ಅಳವಡಿಸಲಾಗಿದೆ. ಕಲಬುರಗಿಯಲ್ಲಿ ಜರುಗಿದ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚನ ಕೂಡ ಮಾಡಿದ್ದಾರೆ. ಇವರಿಗೆ ರಾಜ್ಯ ಮಟ್ಟದ ಆರೂಢ ಪ್ರಶಸ್ತಿ, JD ಜೋಶಿ ಕಥಾ ಪ್ರಶಸ್ತಿ, ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳು ಇವರಿಗೆ ಲಭಿಸಿರುತ್ತವೆ. ಇವರು ಮನಗೂಳಿ ಪಟ್ಟಿಕಂತಿ ಹಿರೇಮಠದ ಮಹಂತರು ಜೀವನ ಚರಿತ್ರೆಯನ್ನು, ಮನೆಯ ಜ್ಯೋತಿ ಕವನ ಸಂಕಲನವನ್ನು, ಹೃದಯಗಳ ಲೋಕದಲ್ಲಿ ಕಥಾ ಸಂಕಲನವನ್ನು, ಗಜಲ್ಗಳ ಗೆಜ್ಜೆನಾದ ಕವನ ಸಂಕಲನ, ಶಕುನಿ ಮಾಮ ಕಥಾ ಸಂಕಲನ, BS ಪಾಟೀಲ್ ಮನಗೂಳಿ ಜೀವನ ಚರಿತ್ರೆ, ಮುಗಿಲ ದೀಪಗಳು ಕವನ ಸಂಕಲನ, ನಿಜದ ಸ್ವರ್ಗ ನಿಸರ್ಗ ಕವನ ಸಂಕಲನ, ಹೇಳಿ ಹೋಗುವ ಕಾರಣ ಗಜಲ್ ಸಂಕಲನ ಸೇರಿದಂತೆ ಹಲವಾರು ಸ್ವರಾಜ್ಯದ ಹಾದಿಯಲ್ಲಿ ಮನಗೂಳಿ ಸ್ವಾತಂತ್ರ್ಯ ಯೋಧರ ಹೆಜ್ಜೆಗಳು, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕಥಾ ಸಂಕಲನ 11 ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕನ್ನಡ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಈ ಬಾರಿಯ ಸಮ್ಮೇಳನಕ್ಕೆ ಅರ್ಜಿ ಆಹ್ವಾನಿಸಿ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ವಿಶೇಷ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ದಯವಿಟ್ಟು ಈ ಒಂದು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸುತ್ತೇನೆ. ದಯವಿಟ್ಟು ಹೆಚ್ಚಿನ ಒಂದು ನೋಟಿಫಿಕೇಷನ್ ತಮಗೆ ಬೇಕಾಗಿದ್ದರೆ ಮನಗೂಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.